ವೀಕ್ಷಕರೇ, ಅದು 1976 ಜನವರಿ 15ನೇ ತಾರೀಕು. ಸ್ಥಳ ಮಹಾರಾಷ್ಟ್ರದ ಪುಣೆ ನಗರ. ಇಲ್ಲಿಯ ಖಾರ್ವೆ ರಸ್ತೆ ಬದಿಯಲ್ಲಿ ಒಂದು ಮನೆಯ ಪಕ್ಕ ಇರುವಂತಹ ಒಂದು ಸಣ್ಣ ಶೆಡ್ ನಲ್ಲಿ ಪ್ರಕಾಶ್ ಹೆಗಡೆ ಎನ್ನುವಂತ ಒಬ್ಬ 20 ವರ್ಷದ ಯುವಕ ಏನೋ ಒಂದು ಪತ್ರವನ್ನ ಬರಿತಾ ಇದ್ದ. ಹಾಗಂತ ಅದು ಲವ್ ಲೆಟರ್ ಅಲ್ಲ. ಅವನು ತನ್ನ ತಂದೆಗೆ ಒಂದು ಪತ್ರವನ್ನ ಬರಿತಾ ಇದ್ದ. ಈ ಪ್ರಕಾಶ್ ಅಲ್ಲಿಯ ಅಭಿನವ ಕಲಾ ಮಹಾವಿದ್ಯಾಲಯ ಎಂಬ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದ. ಇವನು ತಂದೆಗೆ ಪತ್ರವನ್ನ ಬರೀತಿದ್ದ ಅಂದ್ರೆ ಅವರು ಬಹುಶಃ ಎಲ್ಲೋ ದೂರದಲ್ಲಿ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ಹಾಗಲ್ಲ. ಅವ್ರ ತಂದೆ ಅವನು ಓದ್ತಾ ಇದ್ದಂತ ಕಾಲೇಜ್ ಪಕ್ಕದಲ್ಲಿ ಒಂದು ಸಣ್ಣ ರೆಸ್ಟೋರೆಂಟ್ ಅನ್ನ ನಡೆಸ್ತಾ ಇದ್ರು. ತಾನು ಇದ್ದಂತ ಕಾಲೇಜಿನ ಪಕ್ಕದಲ್ಲಿಯೇ ತನ್ನ ತಂದೆ ಇದ್ರು ಕೂಡ ಅವ್ರಿಗೋಸ್ಕರ ಇವನು ಯಾಕೆ ಪತ್ರವನ್ನ ಬರೀತಿದ್ದ ಅಂತ ನೀವು ಕೇಳಬಹುದು. ಅದಕ್ಕೆ ಒಂದು ಕಾರಣ ಇತ್ತು. ಆ ಒಂದು ಪತ್ರದಲ್ಲಿ ಆತ ಬರೆದಿದ್ದಂತ ವಿಷಯ ತುಂಬಾ ಗಂಭೀರವಾಗಿತ್ತು. ಅದರಲ್ಲಿ ಅವನು, ಅಪ್ಪ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಎಲ್ಲೂ ಕೂಡ ಹುಡುಕ್ಬೇಡಿ ಅಂತ ಬರ್ದಿದ್ದ. ಮಾರನೇ ದಿನ ಅಂದ್ರೆ ಜನವರಿ 14ನೇ ತಾರೀಕು ಈ ಒಂದು ಪತ್ರ ಅವನ ತಂದೆ ಕೈಯನ್ನ ಸೇರುತ್ತೆ. ಅವರು ರಾತ್ರಿಯೆಲ್ಲ ಅವನಿಗಾಗಿ ಹುಡುಕಾಡಿದ್ರು. ಈಗ ಆ ಪತ್ರದಲ್ಲಿ ಅವನು ಅವರನ್ನ ಬಿಟ್ಟು ಹೋದಂತ ಸಂಗತಿ ಅವರಿಗೆ ಗೊತ್ತಾಗಿ ತುಂಬಾ ಶಾಕ್ ಆಗಿತ್ತು. ಅವರು ಪದೇ ಪದೇ ಆ ಪತ್ರವನ್ನ ಓದೋದಿಕ್ಕೆ ಶುರು ಮಾಡ್ತಾರೆ. ಇದು ನಿಜಾನ ಅಥವಾ ಸುಳ್ಳ ಎಂಬ ಗೊಂದಲ ಅವ್ರಿಗೆ ಕಾಡ್ತಾ ಇರುತ್ತೆ. ಆದ್ರೆ ಅದರಲ್ಲಿ ಅವರ ಮಗನದೇ ಆದಂತ ಸಹಿ ಕೂಡ ಇತ್ತು. ಇಷ್ಟೆಲ್ಲ ಸಾಕ್ಷಿ ಇದ್ರು ಕೂಡ ಅವ್ರಿಗೆ ಇದರಲ್ಲಿ ಏನೋ ಒಂದು ತಪ್ಪು ಇದೆ ಅಂತ ಅನಿಸ್ತಾ ಇತ್ತು. ಈ ಬಗ್ಗೆ ಅವರು ನಿರಂತರವಾಗಿ ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ತಡ ಮಾಡಿದ್ರೆ ಅಪಾಯ ಅಂತ ಗೊತ್ತಾಗಿದ ತಕ್ಷಣ ಅವರು ಹತ್ತಿರದ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದು ದೂರನ್ನು ಕೂಡ ದಾಖಲಿಸ್ತಾರೆ. ಈ ಒಂದು ದೂರು ದಾಖಲಾದಂತ ಮುಂದಿನ 1 ವರ್ಷದವರೆಗೂ ಅವ್ರ ಮಗ ಪ್ರಕಾಶನ ಸುಳಿವು ಎಲ್ಲೂ ಕೂಡ ಸಿಗೋದೇ ಇಲ್ಲ. ವೀಕ್ಷಕರೇ, ಇದೊಂದು ಸಾಧಾರಣ ಮಿಸ್ಸಿಂಗ್ ಕೇಸ್ ಅಂತ ನಿಮ್ಗೆ ಅನಿಸಬಹುದು. ಈ ಒಂದು ಪ್ರಕರಣ ನಡೆದದ್ದು 1975 ಮತ್ತು 76ರ ಸಮಯದಲ್ಲಿ. ಆಗ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಅದಲ್ಲದೆ 1975ರಲ್ಲಿ ಈ ದೇಶದಲ್ಲಿ ದೊಡ್ಡ ಎಮರ್ಜೆನ್ಸಿ ಘೋಷಣೆಯಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಈ ಪ್ರಕಾಶ್ ಮಿಸ್ ಆಗಿದ್ದ. ಪುಣೆಯಲ್ಲಂತೂ ಸ್ಥಿತಿಗತಿ ತೀರಾ ಹದಗೆಟ್ಟಿತ್ತು. ಈ ಕೋವಿಡ್ ನ ಲಾಕ್ಡೌನ್ ತರಹ ಅಲ್ಲಿ ಸಂಜೆ ಆದ್ರೆ ಯಾರು ಕೂಡ ಓಡಾಡಬಾರದು, ಸೇರಬಾರದು, ಹಾಗೂ ರಾತ್ರಿ ಸಮಯ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಕೂಡ ಕ್ಲೋಸ್ ಆಗಬೇಕು ಎಂಬ ನಿಯಂತ್ರಿತ ನಿಬಂಧನೆಗಳು ಜಾರಿಯಾಗಿದ್ವು. ಅಲ್ಲಿ ಸಂಜೆಯ ನೈಟ್ ಶೋಗಳು ಕೂಡ ಚಿತ್ರಮಂದಿರಗಳಲ್ಲಿ ನಿಂತು ಹೋಗಿದ್ವು. ಆಗೆಲ್ಲ ಸಂಜೆ ಮೇಲೆ ಯಾರಾದ್ರೂ ಬಂದು ಇನ್ನೊಬ್ರು ಮನೆ ಬಾಗಿಲನ್ನ ಬಡಿದ್ರು ಕೂಡ ಅದನ್ನ ತೆಗೆದು ನೋಡುವಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ. ಅಂತ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಇಂಥ ಸಮಯದಲ್ಲಿ ಈ ಪ್ರಕಾಶ್ ಕಾಣೆಯಾಗಿದ್ದ. ಖಂಡಿತ ಈ ಒಂದು ಎಮರ್ಜೆನ್ಸಿಗೂ ಹಾಗೂ ಅವನ ನಾಪತ್ತೆಗೂ ಯಾವುದೇ ಸಂಬಂಧ ಇರಲಿಲ್ಲ. ಆದ್ರೆ ಪೊಲೀಸರು ಇವನ ಕೇಸನ್ನ ಸ್ವಲ್ಪ ಮುತುವರ್ಜಿ ವಹಿಸಿ ಹ್ಯಾಂಡಲ್ ಮಾಡಿದಿದ್ರೆ ಇಷ್ಟು ದೊಡ್ಡ ಅನಾಹುತಕ್ಕೆ ದಾರಿಯನ್ನ ಮಾಡ್ತಿರ್ಲಿಲ್ಲ. ಹಾಗೂ ನಾವು ಇಲ್ಲಿ ಇದ್ರ ಬಗ್ಗೆ ಈ ರೀತಿ ವಿಡಿಯೋ ಮಾಡುವಂತ ಅಗತ್ಯ ಕೂಡ ಇರಲಿಲ್ಲ. ವೀಕ್ಷಕರೇ, ನಾಪತ್ತೆಯಾಗಿದ್ದಂತ 20 ವರ್ಷದ ಯುವಕ ಪ್ರಕಾಶ್ ಹೆಗಡೆ ಏನಾದ? ಅವನಿಗೇನಾಯ್ತು? ಇಲ್ಲಿಂದ ಸುಮಾರು 50 ವರ್ಷಗಳ ಹಿಂದೆ ಆದಂತ ಈ ಒಂದು ಕೇಸಿನ ಗಂಭೀರತೆ ಆದ್ರೂ ಏನು? ಈ ಒಂದು ಕೇಸಲ್ಲಿ ಆದಂತ ಬೆಳವಣಿಗೆಗಳು ನಿಜಕ್ಕೂ ಈಗ ನಿಮ್ಮನ್ನು ಮಾತ್ರ ಅಲ್ಲ, ಆಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ವು ಅಂದ್ರೆ ನೀವು ನಂಬಲೇಬೇಕು. ಬನ್ನಿ ವೀಕ್ಷಕರೇ, ಇದರ ಕುರಿತಾದಂತಹ ರೋಚಕ ವಿಷಯಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಅದು 1977ರ ಮಾರ್ಚ್ 23ನೇ ತಾರೀಕು. ಸ್ಥಳ ಪುಣೆ. ಇಲ್ಲಿಯ ಒಂದು ನದಿ ತೀರದ ಮೇಲೆ ಒಬ್ಬ ವ್ಯಕ್ತಿ ನಡೆದು ಹೋಗ್ತಿದ್ರು. ಅಷ್ಟು ಹೊತ್ತಿಗಾಗಲೇ ಅವರು ಸಿಕ್ಕಾಪಟ್ಟೆ ಕುಡಿದಿದ್ರಿಂದ ಅವ್ರ ಕೈಲಿ ನೆಟ್ಟಗೆ ಓಡಾಡಲು ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅದು ರಾತ್ರಿಯ ಸಮಯ. ಸುತ್ತಮುತ್ತ ಕೂಡ ಗಾಢವಾದಂತ ಕತ್ತಲು ಆವರಿಸಿತ್ತು. ಹೀಗಿರುವಾಗ ಅಲ್ಲಿದ್ದಂತ ನದಿ ಒಳಗೆ ಯಾರೋ 4 ಜನ ಇಳಿದು ಏನೋ ಮಾಡ್ತಾ ಇದ್ದಾನ ಆ ವ್ಯಕ್ತಿ ಗಮನಿಸ್ತಾನೆ. ಆದ್ರೆ ಆ ಕತ್ಲಲ್ಲಿ ಆ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಸರಿಯಾಗಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದೇನು ಅಂತ ನೋಡೇ ಬಿಡೋಣ ಅಂತ ಅವರು ಹೋಗೋವರೆಗೂ ಅಲ್ಲೇ ಒಂದು ಮೂಲೆಯಲ್ಲಿ ಅವಿತು ಕುಳಿತಂತ ಆ ವ್ಯಕ್ತಿ ಅವರೆಲ್ಲ ಎದ್ದು ಹೋದ ನಂತರ ಆ ನದಿಯ ಒಳಗೆ ಇಳಿದು ನೋಡಿದಾಗ ಅಲ್ಲಿ ಕಂಡಂತ ಆ ದೃಶ್ಯದಿಂದ ಹೌಹಾರಿದ್ರು. ಭಯಭೀತನಾದಂತ ಆ ವ್ಯಕ್ತಿ ತಕ್ಷಣ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಹತ್ತಿರದ ಸ್ಟೇಷನ್ಗೆ ಬಂದಿದ್ದ. ಹೀಗೆ ಬಂದಂತ ಆ ವ್ಯಕ್ತಿ ಗಾಬರಿಯಿಂದ ಕೂಗ್ತಾ ಅಲ್ಲಿದ್ದಂತ ಪೊಲೀಸರಿಗೆ ತಾನು ನೋಡದಂತ ದೃಶ್ಯದ ಬಗ್ಗೆ ವಿವರಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ಇವರು ವಿಪರೀತ ಕುಡಿದ್ರಿಂದ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಯಾರೋ ಈ ವ್ಯಕ್ತಿ ಚೆನ್ನಾಗಿ ಕುಡಿದು ಏನೇನೋ ಬಡಬಡಿಸ್ತಿದ್ದಾನೆ ಅಂತ ಪೊಲೀಸರು ಮೊದಲು ಭಾವಿಸ್ತಾರೆ. ಇವನನ್ನ ಇಲ್ಲೇ ಕೂಡ ಹಾಕಿ ಇವನ ನಶೆ ಇಳಿದ ನಂತರ ಅದ್ರ ಬಗ್ಗೆ ಬೆಳಗ್ಗೆ ವಿಚಾರಿಸೋಣ ಅಂತ ಅಲ್ಲೇ ಇದ್ದಂತ ಒಂದು ಲಾಕಪ್ಗೆ ಹಾಕಿ ಕೂಡ ಹಾಕ್ತಾರೆ. ನಮ್ಗೆ ತುಂಬಾ ಮುಖ್ಯವಾದಂತ ಘಟನೆಯ ಬಗ್ಗೆ ತಮ್ಗೆ ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ದಾನೆ ಅನ್ನೋದು ಹಾಗೂ ಅದರಿಂದ ಪುಣೆ ನಗರದಲ್ಲಿ ನಡೀತಿದ್ದಂತ ಕೆಲವು ಭಯ ಖಚಿತ ಸಂಘಟನೆಗಳನ್ನ ನಾವು ಇದರಿಂದ ತಡೆಯೋಕೆ ಸಾಧ್ಯ ಇದೆ ಅನ್ನೋದು ಆ ಕ್ಷಣಕ್ಕೆ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ಇದರ ಮಾರನೇ ದಿನ ಅಂದ್ರೆ ಮಾರ್ಚ್ 24ನೇ ತಾರೀಕು ಪೊಲೀಸರು ಲಾಕಪ್ ನಲ್ಲಿದ್ದಂತ ಅವನನ್ನ ಹೊರ ಕರೆದು ಏನಪ್ಪ ನಿನ್ ಕತೆ ಇವಾಗ ಹೇಳುವಂತ ಕೇಳಿದ್ರು. ಆಗ ಆ ವ್ಯಕ್ತಿ ರಾತ್ರಿಯ ಟೈಮಲ್ಲಿ ಆ ನದಿ ಬಳಿ ತಾನು ನೋಡದಂತ ಆ ದೃಶ್ಯವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟಕ್ಕೂ ಅವನು ಹೇಳಿದೇನಪ್ಪ ಅಂದ್ರೆ ಅದು ಈ ರೀತಿ ಇತ್ತು. ಸರ್, ನಿನ್ನೆ ರಾತ್ರಿ ನಾನು ಅಲ್ಲಿ ನಡೆದುಕೊಂಡು ಬರುವಾಗ ದೂರದಲ್ಲಿ ನದಿಯಲ್ಲಿ ಯಾರೋ 4 ಜನ ಮಾತನಾಡ್ತಾ ಇರೋದು ಕಾಣಿಸುತ್ತೆ. ಅವ್ರು ಹೋದ್ಮೇಲೆ ಅದೇನು ಅಂತ ನಾನು ನೋಡೋದಿಕ್ಕೆ ಹೋದಾಗ ಅಲ್ಲಿ ಒಂದು ಹೆಣ ತೇಲ್ತಾ ಇರುವಂತ ದೃಶ್ಯ ನನಗೆ ಕಾಣಿಸ್ತು. ಅದನ್ನ ಏಣಿಯಲ್ಲಿ ಚಟ್ಟದ ರೀತಿ ಸುತ್ತಿ ನದಿಯಲ್ಲಿ ತೇಲಿ ಬಿಡಲಾಯ್ತು ಅಂತ ಆತ ಹೇಳಿದ್ದ. ಇದನ್ನ ಕೇಳದಂತ ಪೊಲೀಸರಿಗೆ ತುಂಬಾ ಶಾಕ್ ಆಗುತ್ತೆ. ಅವರು ತಕ್ಷಣ ಅವನು ಸೂಚಿಸಿದಂತ ಸ್ಥಳಕ್ಕೆ ಹೋಗಿ ನೋಡ್ತಾರೆ. ಆದ್ರೆ ಆ ನದಿ ಹತ್ರ ಅವನು ಹೇಳಿದಂತೆ ಯಾವ ದೃಶ್ಯ ಕೂಡ ಅವ್ರಿಗೆ ಕಾಣಿಸ್ತಿಲ್ಲ.
ಅವನನ್ನ ಲಾಕಪ್ ನಲ್ಲೇ ಬಿಟ್ಟು ಅಲ್ಲಿಗೆ ಬಂದಂತ ಪೊಲೀಸರು ಸಂಜೆವರೆಗೂ ಅಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕಾಟವನ್ನ ನಡೆಸ್ತಾರೆ. ಆಗ ಅವ್ರಿಗೆ ಸಾಯಂಕಾಲದ ಸಮಯದಲ್ಲಿ ನದಿಯೊಳಗೆ ಮುಳುಗಿದಂತ ಒಂದು ಶವ ಪತ್ತೆಯಾಗುತ್ತೆ. ಈ ತನಿಖೆ ವೇಳೆ ಅಲ್ಲಿ ಸತ್ತಂತ ವ್ಯಕ್ತಿ ಹೆಸರು ಅನಿಲ್ ಗೋಖಲೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ಪೊಲೀಸರು ಆ ಒಂದು ಶವವನ್ನ ವಶಕ್ಕೆ ಪಡೆದು ಈ ಬಗ್ಗೆ ಒಂದಷ್ಟು ಜನರನ್ನ ಆ ಶವವನ್ನ ಕೊನೆ ಸಲ ಬದುಕಿದ್ದಾಗ ನೋಡಿದ್ಯಾರು ಹಾಗ ಸತ್ತಾಗ ನೋಡಿದ್ಯಾರು ಎಂಬ ಮುಂತಾದ ವಿಚಾರಣೆ ನಡೆಸುವ ಸಲುವಾಗಿ ಸ್ಟೇಷನ್ಗೆ ಕರೆಸ್ಕೊಳ್ತಾರೆ. ಆಗ ಸ್ಟೇಷನ್ಗೆ ಬಂದಂತ ಆ 4 ಜನರನ್ನ ಲಾಕಪ್ನ ಒಳಗಿಂದಲೇ ಗಮನಿಸಿದಂತ ಈ ಕುಡುಕ ತಕ್ಷಣ ಪೊಲೀಸರ ಕೂಗಿ ಹೇಳಿದ್ದ, ಸರ್, ನಾನು ರಾತ್ರಿ ಸಮಯದಲ್ಲಿ ನದಿ ಹತ್ರ ನೋಡಿದ್ದು ಈ 4 ಜನರನ್ನೇ ಅಂತ ಹೇಳಿದ್ದ. ನಾನು ಇವರನ್ನೇ ನೋಡಿದ್ದು, ಈ ವ್ಯಕ್ತಿಯನ್ನ ಖಂಡಿತ ಇವರೇ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇದೆ ಅಂತ ಆ ವ್ಯಕ್ತಿ ಗಾಬರಿಯಿಂದ ಹೇಳಿದ್ದ. ಆಗ ಪೊಲೀಸರು ಇವರನ್ನ ವಿಚಾರಣೆ ಮಾಡಿದಾಗ ಅವರೆಲ್ಲರೂ ಕೂಡ ಕಾಲೇಜ್ ವಿದ್ಯಾರ್ಥಿಗಳು ಅಂತ ಗೊತ್ತಾಗುತ್ತೆ. ತಕ್ಷಣ ಅವರನ್ನೆಲ್ಲ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದಾಗ ಅದರಲ್ಲಿ ಜಕ್ಕಲ್ ಎಂಬ ವಿದ್ಯಾರ್ಥಿ ಅವರಿಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾನೆ. ಅವನ ಪ್ರಕಾರ ಅನಿಲ್ ಗೋಖಲೆ ಮತ್ತು ಪ್ರಕಾಶ್ ಹೆಗಡೆ ಈ ಇಬ್ಬರ ಕೊಲೆಗಳು ಕೂಡ ಒಂದೇ ವಿಧದಲ್ಲಿ ನಡೆದಿದ್ವು. ಅವನು ಈ ಒಂದು ವಿಷಯವನ್ನು ಪೊಲೀಸರಿಗೆ ತಿಳಿಸಿದಾಗ ಅವರು ರಹಸ್ಯವಾಗಿ ಅದನ್ನ ದಾಖಲಿಸಿಕೊಳ್ತಾರೆ ಹಾಗೂ ಅವ್ರ ಹೇಳಿಕೆಯನ್ನ ಪಡೆದು ಆ 4 ಕೂಡ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ ನಂತರ ಕೆಲವು ಅಧಿಕಾರಿಗಳನ್ನ ಮುಫ್ತಿಯಲ್ಲಿ ಅವರನ್ನ ಗುಟ್ಟಾಗಿ ಹಿಂಬಾಲಿಸುವಂತೆ ಸೂಚನೆ ಕೊಡ್ತಾರೆ. ಇಲ್ಲಿ ಪೊಲೀಸರು ಇವರನ್ನ ಈ ರೀತಿ ರಹಸ್ಯವಾಗಿ ಅಬ್ಸರ್ವ್ ಮಾಡೋದಕ್ಕೆ ಕಾರಣ ಆ ಕುಡುಕ ಇವ್ರ ಬಗ್ಗೆ ಹೇಳಿದ್ರಿಂದ ಅಲ್ಲ. ವಿಚಾರಣೆ ವೇಳೆ ಜಕ್ಕಲ್ ಎಂಬುವನು ಅನಿಲ್ ಹಾಗೂ ಪ್ರಕಾಶ್ ಈ ಇಬ್ಬರ ಹತ್ಯೆಗಳು ಒಂದೇ ತರ ಆಗಿವೆ ಎಂಬುದನ್ನ ತಿಳಿಸಿದ್ದ. ಇಲ್ಲಿ ಪೊಲೀಸರ ಅನುಮಾನ ಆ ಒಂದು ಹೇಳಿಕೆಯಿಂದನೇ ಶುರುವಾಗಿತ್ತು. ಪ್ರಕಾಶ್ ಮಿಸ್ ಆಗಿ 2 ವರ್ಷಗಳು ಕಳೆದಿದ್ವು. ಈ ಪ್ರಕಾಶ್ ಹೆಗಡೆ ಮಿಸ್ ಆಗಿ 2 ವರ್ಷಗಳು ಕಳೆದಿದ್ವು. ಇದು ಇನ್ನೂ ಕೂಡ ತನಿಖಾ ಹಂತದಲ್ಲೇ ಇತ್ತು. ಪೊಲೀಸರು ಇದನ್ನ ಮಿಸ್ಸಿಂಗ್ ಅಥವಾ ಅಪಹರಣ ಕೇಸ್ ಇರಬಹುದು ಅಂತ ಅದುವರೆಗೂ ಭಾವಿಸಿದ್ರು. ಆದರೆ ಜಕ್ಕಲ್ ಎಂಬ ಹುಡುಗನಿಂದ ಅಥವಾ ಅವನ ಬಾಯಿಂದ ಅದೊಂದು ಕೊಲೆ ಎಂಬ ಶಬ್ದ ಬಂದಿತ್ತು. ಯಾವಾಗ ಅವರು ಅದನ್ನ ಕೊಲೆ ಅಂತ ಹೇಳಿದ್ರು, ಹೀಗಾಗಿ ಪೊಲೀಸರು ಇವರನ್ನ ರಹಸ್ಯವಾಗಿ ಮಾನಿಟರ್ ಮಾಡೋದಕ್ಕೆ ಶುರು ಮಾಡಿದ್ರು. ಮುಫ್ತಿಯಲ್ಲಿದ್ದಂತ ಅಧಿಕಾರಿಗಳು ಆ ಹುಡುಗರಿಗೆ ಕಾಣದಂತೆ ಹಿಂದೆಯಿಂದ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ರು. ಸ್ಟೇಷನ್ ಇಂದ ಹೊರಟಂತ ಆ 4 ಜನ ಅಲ್ಲೊಂದ್ ಕಡೆ ಇದ್ದಂತ ಒಂದು ಟೀ ಅಂಗಡಿ ಹತ್ರ ಟೀ ಕುಡಿತಾ ನಿಂತ್ಕೊಳ್ತಾರೆ. ಟೀ ಕುಡಿಯುವಾಗ ಅದರಲ್ಲೊಬ್ಬ ನಮ್ಮ ಮೇಲೆ ಪೊಲೀಸ್ಗೆ ಏನಾದ್ರು ಸಂದೇಹ ಬಂದಿರಬಹುದಾ ಅಂತ ಇನ್ನೊಬ್ಬನನ್ನ ಕೇಳಿದ್ದ. ಅದಕ್ಕೆ ಅವನು, ನೀನ್ಯಾಕೆ ಹಾಗೆಲ್ಲ ಯೋಚಿಸ್ತೀಯ, ಅದನ್ನೆಲ್ಲ ನಮ್ಮ ಬಾಸ್ ನೋಡ್ಕೊಳ್ತಾರೆ ಅಂತ ಹೇಳಿದ್ದ. ಇಲ್ಲಿ ಇವನು ಬಾಸ್ ಅಂತ ಕರೆದಂತ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆ ಜಕ್ಕಲ್ ಎಂಬ ವಿದ್ಯಾರ್ಥಿ ಇದ್ನಲ್ಲ ಅವನೇ. ಪೊಲೀಸರಿಗೆ ಇಷ್ಟೇ ಸಾಕಾಯ್ತು. ತಕ್ಷಣ ಅವರನ್ನ ಹಿಂದಿನಿಂದ ಬಂದು ಅವರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಅವರನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದು ವಿಚಾರಣೆಗೆ ಗುರಿ ಮಾಡಲಾಯಿತು. ಈ ವಿಚಾರಣೆಯ ಸಮಯದಲ್ಲಿ ಆ ಕಾಲೇಜ್ ವಿದ್ಯಾರ್ಥಿಗಳು ಬಾಯ್ಬಿಟ್ಟಂತ ವಿಷಯಗಳು ಪೊಲೀಸರನ್ನೇ ಆಶ್ಚರ್ಯಕ್ಕೆ ಗುರಿ ಮಾಡಿದ್ವು. ಕಾಲೇಜ್ ಯುವಕರು ಕೂಡ ಇಂಥ ಕೆಲಸವನ್ನ ಮಾಡ್ತಾರ ಎನ್ನುವಂತಿದ್ದ ಆ ಯುವಕರು ಕೊಟ್ಟಂತ ಕನ್ಫೆಷನ್ ಹೀಗಿತ್ತು. ವೀಕ್ಷಕರೇ, ರಾಜೇಂದ್ರ ಜಕ್ಕಲ್, ದಿಲೀಪ್ ಸುತಾರ್, ಶಾಂತಾರಾಮ್ ಹಾಗೂ ಮುನ್ನಾವರ್ ಈ 4 ಜನ ವಿದ್ಯಾರ್ಥಿಗಳು ಕೂಡ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಇವರಿಗೆಲ್ಲ ಆಡಂಬರದ ಜೀವನ ನಡೆಸುವಂತ ಹಂಬಲ ಇತ್ತು. ಇದಕ್ಕಾಗಿ ಕಷ್ಟಪಟ್ಟು ಓದಿ ಒಳ್ಳೆಯ ಉದ್ಯೋಗ ಪಡೆದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು ಎಂಬ ಪ್ರಯತ್ನವನ್ನ ಅವರು ಮಾಡಲಿಲ್ಲ. ಅದರ ಬದಲಿಗೆ ಕಾಲೇಜ್ನ ಸುತ್ತಮುತ್ತ ನಿಂತಿರ್ತಿದ್ದಂತ ಬೈಕ್ಗಳನ್ನ ಕದಿಯೋದು, ಅದರಿಂದ ಬಂದ ಹಣದಿಂದ ಬೇಕಾದ ಹಾಗೆ ಕುಡಿಯೋದು, ಮೋಜು ಮಸ್ತಿ, ಈ ರೀತಿ ಮುಂತಾದ ಎಂಜಾಯ್ಮೆಂಟ್ಗಳನ್ನ ಮಾಡ್ತಿದ್ರು. ಅದಲ್ಲದೆ ಕಾಲೇಜಿಗೆ ಬರುವಂತ ಹುಡುಗಿಯರನ್ನು ಕೂಡ ಇವರು ಟೀಸ್ ಮಾಡ್ತಿದ್ರು. ಈ ರೀತಿ ಇವರ ಉಪಟಳ ಅತಿಯಾಗಿತ್ತು. ಅವರು ಎಷ್ಟೋ ಬೈಕ್ಗಳನ್ನ ಕದ್ದಿದ್ರು. ಇವರೆಲ್ಲರೂ ಕೂಡ ಕದ್ದಂತ ಬೈಕ್ಗಳಲ್ಲೇ ಎಷ್ಟೋ ಸಲ ಊರೂರುಗಳನ್ನ ಸುತ್ತಿದ್ರು ಕೂಡ ಒಂದ್ಸಲನು ಪೊಲೀಸರ ಕೈಗೆ ಸಿಕ್ಬಿದಿರ್ಲಿಲ್ಲ. ಆದ್ರೆ ಆ ಬೈಕನ್ನ ಮಾರಿ ಬಂದಂತ ಹಣ ಅವರ ದಿನನಿತ್ಯದ ಖರ್ಚು ವೆಚ್ಚಕ್ಕೆ ಮಾತ್ರ ಸರಿ ಹೋಗ್ತಿತ್ತು. ಕದ್ದಂತ ವಸ್ತುಗಳಿಂದ ಬಂದ ಹಣದಲ್ಲಿ ಈ ರೀತಿ ಬೇಕಾಬಿಟ್ಟಿಯಾಗಿ ಮೋಜು ಮಸ್ತಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ದಂತ ಇವರು ಅದು ಸಾಲದೆ ಹೋದಾಗ ಇದಕ್ಕಿಂತ ದೊಡ್ಡದಾಗಿ ಏನಾದ್ರೂ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಆಗ ಅವರ ಕಣ್ಣಿಗೆ ಬಿದ್ದವನೇ ಅವರ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಂತ ಪ್ರಕಾಶ್ ಹೆಗಡೆ. ಈ ಪ್ರಕಾಶ್ ಹೆಗಡೆ ತಕ್ಕ ಮಟ್ಟಿಗೆ ಸ್ಥಿತಿವಂತ ಕುಟುಂಬದ ಹುಡುಗ. ಇವರ ತಂದೆಯದ್ದು ಒಂದು ರೆಸ್ಟೋರೆಂಟ್ ಕೂಡ ಇತ್ತು. ಈ ಪ್ರಕಾಶ್ನನ್ನ ಕಿಡ್ನಾಪ್ ಮಾಡಿ ಇವರ ತಂದೆಯಿಂದ ಒಂದಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಿದ್ರೆ ಹೇಗೆ ಅಂತ ಅವರು ಯೋಚಿಸ್ತಾರೆ. ಆಗ ಪ್ರಕಾಶ್ ಕ್ಲಾಸ್ಮೇಟ್ ಆಗಿದ್ದಂತ ಸುಹಾಸ್ ಎಂಬ ಹುಡುಗನನ್ನ ಭೇಟಿಯಾಗಿ, ನೀನು ಹೇಗಾದ್ರೂ ಮಾಡಿ ಈ ಪ್ರಕಾಶ್ನನ್ನ ಜಕ್ಕಲ್ನ ಶೆಡ್ ಹತ್ರ ಕರ್ಕೊಂಡ್ ಬಂತ ಹೇಳ್ತಾರೆ. ಅದರಂತಾನೆ ಈ ಪ್ರಕಾಶ್ನನ್ನ ಶೆಡ್ಗೆ ಕರ್ಸ್ಕೊಂಡು ಅಲ್ಲಿ ಅವನನ್ನ ಈ 4 ಜನ ಹೆದರಿಸಿ ಅವನಿಂದ ಬಲವಂತವಾಗಿ ಒಂದು ಪತ್ರವನ್ನ ಬರ್ಸಿದ್ರು. ಹೌದು, ಈ ಒಂದು ವಿಡಿಯೋದ ಆರಂಭದಲ್ಲಿ ಪ್ರಕಾಶ್ ತನ್ನ ತಂದೆಗೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ಪತ್ರವನ್ನ ಬರೆದಿದ್ನಲ್ಲ, ಆ ಒಂದು ಲೆಟರ್ ಇದೇನೆ. ಈ ಒಂದು ಲೆಟರೇ ಅವತ್ತು ಅವನ ತಂದೆಯ ಕೈಗೆ ಸೇರಿದ್ದು. ಅದರಲ್ಲಿ ಅವನ ಸಹಿ ಇದ್ರೂ ಕೂಡ ಅವನ ತಂದೆ ಅದನ್ನ ನೋಡಿ ಡೌಟ್ ಪಟ್ಟಿದ್ರು. ಅವರು ಹಾಗೆ ಡೌಟ್ ಪಡೋದಕ್ಕೆ ಕಾರಣ ಅಲ್ಲಿದ್ದಂತ ಪ್ರಕಾಶನ ಸಹಿ. ಯಾಕೆಂದ್ರೆ ಪ್ರಕಾಶ್ ತನ್ನ ಯಾವುದೇ ಪತ್ರದಲ್ಲಿ ಅಥವಾ ಡಾಕ್ಯುಮೆಂಟ್ ನಲ್ಲಿ ಅವನ ಹೆಸರನ್ನ ಬರೆಯುವಂತ ಬದಲು ಅವನ ನಿಕ್ ನೇಮ್ ಆದಂತ ದೇವದಾಸ್ ಅಂತ ಬರೀತಿದ್ದ. ಆದ್ರೆ ಈ ಒಂದು ಪತ್ರದಲ್ಲಿ ಪ್ರಕಾಶ್ ಅಂತ ಬರ್ದಿರೋದನ್ನ ಅವ್ರ ತಂದೆ ಗಮನಿಸಿದ್ರು. ಇದನ್ನ ನೋಡಿದವರೇ ಅವರು ತನ್ನ ಮಗನ್ಗೆ ಏನೋ ಅಪಾಯ ಎದುರಾಗಿದೆ, ಅವನು ಯಾವುದೋ ಒತ್ತಡದಲ್ಲಿ ಇರಬಹುದು ಅಂತ ಗೆಸ್ ಮಾಡ್ತಾರೆ. ಈ ಒಂದು ಪತ್ರದ ವ್ಯವಹಾರ ಇಲ್ಲಿಗೇನೆ ಮುಗಿಯೋದಿಲ್ಲ. ಅವರೆಲ್ಲರೂ ಸೇರಿ ಆ ಒಂದು ರೆಸ್ಟೋರೆಂಟ್ ನ ಒಂದು ಟೇಬಲ್ ಕೆಳಗೂ ಕೂಡ ಒಂದು ಪತ್ರವನ್ನ ಇಡ್ತಾರೆ. ಆ ಒಂದು ಪತ್ರವನ್ನ ಅವರೇ ಬರೆದದ್ದು. ಅದರಲ್ಲಿ, ನಾವೇ ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಿದೀವಿ, ನಿಮ್ಗೆ ಅವನ್ ಬೇಕು ಅನ್ನೋದಾದ್ರೆ ಈ ಕೂಡ್ಲೆ 25,000 ರೂಪಾಯಿ ಹಣವನ್ನ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಅದನ್ನ ಹತ್ರ ಇರುವಂತ ಪಾರ್ಕಿನ ಯಾವ್ದಾದ್ರು ಒಂದು ಮರದ ಮೇಲೆ ನೇತ್ ಹಾಕಿ ಹೋಗ್ಬೇಕು ಅಂತ ಹೇಳಿರಲಾಗುತ್ತೆ.
ಇದನ್ನ ಓದೋರೆ ಪ್ರಕಾಶ್ನ ತಂದೆ ತುಂಬಾ ಗಾಬರಿಯಿಂದ ಸ್ಟೇಷನ್ಗೆ ಹೋಗಿ ಪೊಲೀಸ್ಗೆ ಈ ಒಂದು ವಿಷಯವನ್ನ ತಿಳಿಸ್ತಾರೆ. ಅವನನ್ನ ಅಪಹರಣ ಮಾಡದಂತ ಹುಡುಗರು ತುಂಬಾ ಧೈರ್ಯವಾಗಿ ಸಿಟಿ ಪೂರ ಓಡಾಡ್ಕೊಂಡಿದ್ರು. ಅವರು ಆಗಾಗ ಈ ಪ್ರಕಾಶ್ ತಂದೆಯ ರೆಸ್ಟೋರೆಂಟ್ಗೂ ಬಂದು ಹೋಗ್ತಿದ್ರು. ಅಲ್ಲಿಗೆ ಬಂದು ಈ ಪ್ರಕಾಶ್ ತಂದೆಯ ನಡವಳಿಕೆಯನ್ನ ಗುಟ್ಟಾಗಿ ಗಮನಿಸ್ತಾನೆ ಇದ್ರು. ಹೀಗಿರುವಾಗ ಅವರು ಪೊಲೀಸ್ಗೆ ಈ ಒಂದು ವಿಷಯವನ್ನ ತಿಳಿಸಿದಂತ ಸಂಗತಿ ಇವರಿಗೆ ಗೊತ್ತಾಗಿ ಸಿಟ್ನಿಂದ ಅವರು ಆ ಪ್ರಕಾಶ್ನನ್ನ ಕೊಲೆ ಮಾಡುವಂತ ಯೋಚನೆಯನ್ನ ಮಾಡ್ತಾರೆ. ಅದೇ ಯೋಚನೆಯಿಂದ ಶೆಡ್ಗೆ ಬಂದವರು ಅಲ್ಲಿದ್ದಂತ ಪ್ರಕಾಶ್ಗೆ ಸಿಕ್ಕಾಬಟ್ಟೆ ಬಲವಂತದಿಂದ ಕುಡಿಸಿ ಒಂದು ನೈಲಾನ್ ಹಗ್ಗದಿಂದ ಅವನ ಕುತ್ತಿಗೆಯನ್ನ ಬಿಗಿದು ಬಲವಂತವಾಗಿ ಉಸಿರುಗಡಿಸಿ ಅವನನ್ನ ಅಲ್ಲೇ ಕೊಂದು ಹಾಕ್ತಾರೆ. ಹೀಗೆ ಕೊಂದು ಮುಗಿಸಿ ಅವನ ಶವವನ್ನ ಕಟ್ಟಿಗೆಯಲ್ಲಿ ಕಟ್ಟಿ ಅಲ್ಲಿ ನದಿಯಲ್ಲಿ ತೇಲ್ಬಿಡ್ಲಾಗುತ್ತೆ. ಈ ಕಡೆ ಪ್ರಕಾಶ್ನ ತಂದೆ ಅವ್ರು ಕೇಳಿದಷ್ಟು ಹಣವನ್ನ ಒಂದು ಬ್ಯಾಗ್ ನಲ್ಲಿಟ್ಟು ಅವರು ಸೂಚಿಸಿದಂತ ಪಾರ್ಕ್ ನ ಒಂದು ಮರದಲ್ಲಿ ನೇತಾಕಿ ಅದನ್ನ ತಗೊಂಡು ಹೋಗೋದಿಕ್ಕೆ ಯಾರಾದ್ರೂ ಬರ್ತಾರ ಅಂತ ಕಾದು ಕೂತಿದ್ರು. ಆದ್ರೆ ಅಲ್ಲಿ ಯಾರು ಕೂಡ ಬರ್ಲಿಲ್ಲ. ಅಲ್ಲಿ ಒಂದ್ ಕಡೆ ಕೂತು ಕಾಯ್ತಿದ್ದಂತ ಪೊಲೀಸರಿಗೂ ಯಾರೂ ಸಿಗ್ಲಿಲ್ಲ. ಅವ್ರಿಗೆ ಪ್ರಕಾಶ್ ಏನಾದ ಅನ್ನೋದು ಗೊತ್ತಿರ್ಲಿಲ್ಲ. ಅವನ ಶವ ಅವ್ರಿಗೆ ಸಿಗ್ಲೇ ಇಲ್ಲ. ಇದರಿಂದ ಅವನು ಈ ರೀತಿ ಕೊಲೆಯಾದಂತ ಸಂಗತಿ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ತನ್ನ ಸಹಪಾಠಿಯನ್ನ ಶೆಡ್ಗೆ ಕರೆಸ್ಕೊಂಡು ಇಷ್ಟು ಕ್ರೂರ ರೀತಿಯಲ್ಲಿ ಕೊಲೆ ಮಾಡದಂತ ಅವರ ಸಹವಾಸವನ್ನ ಈ ಸುಹಾಸ್ ಕೈ ಬಿಡ್ತಾನೆ. ಇದಾಗಿ ಸ್ವಲ್ಪ ದಿನ ಅವರು ಕೂಡ ಏನು ಮಾಡದೆ ಸುಮ್ಮನಿದ್ರು. ಇದರ 3 ವರ್ಷ ಅಂದ್ರೆ 1970ರ ಆಗಸ್ಟ್ ತಿಂಗಳಲ್ಲಿ ಅವರು ಕೊಲ್ಲಾಪುರದ ಒಂದು ದೊಡ್ಡ ಬಿಸಿನೆಸ್ ಮ್ಯಾನ್ ಒಬ್ಬರ ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾರೆ. ಇದೇ ಒಂದು ಯೋಚನೆಯಲ್ಲಿ ಒಂದು ದಿನ ರಾತ್ರಿ ಅವರ ಮನೆಗೆ ಇವರು ರಹಸ್ಯವಾಗಿ ನುಗ್ದವರಿಗೆ ಆ ಮನೆಯ ಓನರ್ ಗಟ್ಟಿ ಮುಟ್ಟಾಗಿ ಕಂಡಿದ್ರಿಂದ ಇವನನ್ನ ನಾವೆಲ್ಲ ಸೇರಿ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಹೆದರಿ ಅವರು ಅಲ್ಲಿಂದ ವಾಪಸ್ ಬರ್ತಾರೆ. ಹಾಗೂ ಆ ಊರಿನಲ್ಲಿ ಇದೇ ತರಹ ಅವರ 2ನೇ ಮನೆಯ ಲೂಟಿ ಪ್ರಯತ್ನ ಕೂಡ ನಡೆಯುತ್ತೆ. ಆದ್ರೆ ಅಲ್ಲೂ ಕೂಡ ವಿಫಲವಾಗ್ತಾರೆ. ಅದರಿಂದ ಆ ಊರಿನ ಸಹವಾಸನೆ ಬೇಡ ಅಂತ ಮತ್ತೆ ಪುಣೆಗೆ ಹೋಗೋಣ ಅಂತ ಅವರು ಪುಣೆಗೆ ವಾಪಸ್ ಬರ್ತಾರೆ. ಮುಂದೆ ಅವರು ಪುಣೆಯಲ್ಲಿ ಜೋಶಿ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡೋಣ ಅಂತ ಸ್ಕೆಚ್ ಹಾಕ್ತಾರೆ. ಅದೊಂದು ರಾತ್ರಿ ಮನೆಯಲ್ಲಿ ಜೋಶಿ ತಮ್ಮ ಪತ್ನಿ ಜೊತೆ ಒಬ್ಬರೇ ಇದ್ದನ್ನ ಗಮನಿಸಿದಂತ ಇವರು ದಿಢೀರನೆ ಮನೆಗೆ ಎಂಟ್ರಿ ಕೊಟ್ಟು ಇಬ್ಬರನ್ನು ಕೂಡ ಬೆದರಿಸಿ ಹಗ್ಗದಿಂದ ಅವರ ಕೈಕಾಲನ್ನ ಕಟ್ಟಾಕಿ ಅವರ ಬಾಯಿಗೆ ಬಟ್ಟೆನ ತೋರಿಸಿ ತಮ್ಮ ಬಳಿ ಇದ್ದಂತ ನೈಲಾನ್ ಹಗ್ಗದಲ್ಲಿ ಅವರ ಕುತ್ತಿಗೆಯನ್ನ ಬಲವಂತವಾಗಿ ಹಿಸುಕಿ ಉಸಿರುಗಟ್ಟಿಸಿ ಆ ಇಬ್ಬರನ್ನು ಕೂಡ ಅಲ್ಲೇ ಕ್ರೂರವಾಗಿ ಕೊಂದು ಹಾಕ್ತಾರೆ. ಇದಾದ ನಂತರ ಇಡೀ ಮನೆಯನ್ನ ಶೋಧಿಸಿ ಕೈಗೆ ಸಿಕ್ಕಂತ ಬೆಲೆ ಬಾಳುವ ವಸ್ತುಗಳನ್ನ ಮತ್ತು ನಗ ನಾಣ್ಯಗಳನ್ನು ಕೂಡ ಕಳ್ತನ ಮಾಡ್ತಾರೆ. ಕೈಗೆ ಸಿಕ್ಕಿದ್ದನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗುವಾಗ ಹೊರಗಡೆ ಏನೋ ಒಂದು ಶಬ್ದ ಅವ್ರಿಗೆ ಕೇಳಬರುತ್ತೆ. ಅದ್ಯಾರು ಅಂತ ಗಾಬರಿಯಿಂದ ಹೊರಗೆ ನೋಡಿದಾಗ ಅಲ್ಲಿ ಆ ಮನೆಯ ಪೋಷಕರ 15 ವರ್ಷದ ಮಗ ಹೊರಗಡೆ ನಿಂತಿದ್ದ. ತಕ್ಷಣ ಅವನನ್ನು ಕೂಡ ಬಲವಂತವಾಗಿ ಒಳಗಡೆ ಕರ್ಕೊಂಡು ಅವನಿಗೆ ಹೆದರಿಸಿ ಅವನ ಬಟ್ಟೆನೆಲ್ಲ ಬಿಚ್ಚಿ ನಗ್ನವಾಗಿ ನಿಲ್ಲಿಸಿ ಮನೆಯಲ್ಲಿ ಇನ್ನೂ ಏನಿದೆ ಹೇಳು ಅಂತ ಹೆದರಿಸ್ತಾರೆ. ಆ ಹುಡುಗ ಜೀವಭಯದಿಂದ ಅವ್ರಿಗೆ ಹೇಗ್ ಬೇಕು ಹಾಗೆ ಸಹಕರಿಸ್ತಾನೆ. ಎಲ್ಲವನ್ನ ದೋಚಿದ ನಂತರ ಅವನು ಚಿಕ್ಕ ಹುಡುಗ ಅಂತಾನು ಕೂಡ ನೋಡದೆ ಅದೇ ನೈಲಾನ್ ಹಗ್ಗದಿಂದ ಅವನನ್ನು ಕೂಡ ಉಸಿರುಗಡಿಸಿ ಕೊಂದು ಹಾಕ್ತಾರೆ. ಅವರು ಇದನ್ನೆಲ್ಲ ಅತ್ಯಂತ ಜಾಗರೂಕತೆಯಿಂದ ಮಾಡಿದ್ರು. ಪೊಲೀಸರಿಗೆ ತಮ್ಮ ಕೈ ಬೆರಳ ಅಚ್ಚು ಸಿಗದೆ ಇರ್ಲಿ ಅಂತ ಕೈಗವಸನ್ನ ಹಾಕಿ ಒಳಗ್ ಬಂದಂತ ಅವರು ಪೊಲೀಸ್ ನಾಯಿಗೆ ತಮ್ಮ ವಾಸನೆ ಗೊತ್ತಾಗೋದು ಬೇಡ ಅಂತ ಆ ಇಡೀ ಮನೆಗೆ ತಾವೇ ತಂದಿದಂತ ಒಂದು ಸ್ಪ್ರೇಯನ್ನು ಕೂಡ ಸಿಂಪಡಿಸಿ ಹೋಗಿದ್ರು. ಈ ಹೊತ್ತಿಗಾಗ್ಲೇ ಅವರು 4 ಕೊಲೆಗಳನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರು. ಇಷ್ಟಾದ್ರೂ ಕೂಡ ಪೊಲೀಸ್ಗೆ ಅವ್ರ ಮೇಲೆ ಸಣ್ಣ ಸಂದೇಹ ಕೂಡ ಬಂದಿರಲಿಲ್ಲ. ಇದು ಅವರಲ್ಲಿ ಇನ್ನಷ್ಟು ಆತ್ಮವಿಶ್ವಾಸ ಹಾಗೂ ಬಂಡ ಧೈರ್ಯವನ್ನ ಹೆಚ್ಚಿಸಿತ್ತು. ಇದು ಯಾವಾಗ ಪೊಲೀಸರ ಗಮನಕ್ಕೆ ಬಂತೋ ಆಗ ಒಂದೇ ಮನೆಯಲ್ಲಿ 3 ಕೊಲೆ ಒಂದೇ ದಿನದಲ್ಲಿ ಆಗಿದ್ರಿಂದ ಅವರು ಕೂಡ ಸ್ವಲ್ಪ ಗಂಭೀರವಾಗಿನೇ ತನಿಖೆಯನ್ನ ಶುರು ಮಾಡ್ತಾರೆ. ಆದ್ರೆ ಅವರಿಗೆ ಯಾವುದೇ ಸಾಕ್ಷ್ಯಾಧಾರವಾಗ್ಲಿ ಹಂತಕರ ಸುಳಿವಾಗ್ಲಿ ಸಿಗೋದಿಲ್ಲ. ಅದೇ ವರ್ಷ ನವೆಂಬರ್ 22ನೇ ತಾರೀಕು ಈ ಯುವಕರು ನಿರ್ಭಯದಿಂದ ಅಲ್ಲೊಂದ್ ಕಡೆ ಇದ್ದಂತ ಯಶೋಮತಿ ಅನ್ನುವರ ಮನೆಯಲ್ಲೂ ಕೂಡ ಕಳ್ತನ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾರೆ. ಎಂದಿನಂತೆ ಅವರು ಮನೆಗೆ ಏಕಾಏಕಿ ನುಗ್ಗಿ ಅಲ್ಲಿದ್ದವ್ರನ್ನೆಲ್ಲ ಕೈಕಾಲನ್ನ ಕಟ್ಟಾಕಿ ತಮ್ಗೆ ಬೇಕಾದನ್ನ ತೋಚೋದಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆ ಮನೆಯ ಸಂಬಂಧಿಯೊಬ್ಬರು ಅಲ್ಲಿಗೆ ಬಂದು ಇವರನ್ನ ನೋಡಿ ಜೋರಾಗಿ ಕೂಕೊಂಡಾಗ ಅದರಿಂದ ಗಾಬರಿ ಬಿದ್ದಂತ ಇವರು ಯಾರಾದ್ರೂ ತಮ್ಮನ್ನ ಹಿಡಿತಾರ ಅಂತ ಯಥಾಸ್ಥಿತಿಯಲ್ಲಿ ಅಲ್ಲಿಂದ ತಕ್ಷಣ ಎಸ್ಕೇಪ್ ಆಗಿ ಓಡ್ ಹೋಗ್ತಾರೆ. ಆ ಮನೆಯಲ್ಲಿ ಅದೃಷ್ಟವಶಾತ್ ಅವತ್ತು ಯಾವುದೇ ಕೊಲೆ ಆಗಿರ್ಲಿಲ್ಲ. ತಾವು ಕಟ್ ಹಾಕ್ತವರ ಜೀವಂತವಾಗಿ ಇದ್ದಿದ್ರಿಂದ ಮುಂದಿನ ಒಂದಷ್ಟು ದಿನಗಳ ಕಾಲ ಆ ಯುವಕರು ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಯಾವುದೇ ಕೆಲಸ ಕೂಡ ಮಾಡದೆ ತಟಸ್ಥರಾಗ್ತಾರೆ. ಇದಾಗಿ ಕೆಲವು ವಾರಗಳ ನಂತರ ಆ ಹುಡುಗರು ಎಂದಿನಂತೆ ತಮ್ಮ ದುಷ್ಕಾರ್ಯಕ್ಕೆ ಪ್ಲಾನ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅದು 1970ರ ಡಿಸೆಂಬರ್ 1ನೇ ತಾರೀಕಿನ ರಾತ್ರಿ ಅಲ್ಲಿಯ ಭಂಡಾರ್ಕರ್ ರಸ್ತೆಯಲ್ಲಿ ಇದ್ದಂತ ಅಭಯಂಕರ್ ಎನ್ನುವರ ಮನೆಯನ್ನ ದೋಚೋದಕ್ಕೆ ಅವರು ಪ್ಲಾನ್ ಮಾಡಿದ್ರು. ಆ ಒಂದು ಮನೆಯಲ್ಲಿ 88 ವರ್ಷದ ಅಭಯಂಕರ್ ಹಾಗೂ 76 ವರ್ಷದ ಅವರ ಪತ್ನಿ ಇಂದಿರಾ ಮತ್ತೆ ಅವರ ಟೀನೇಜ್ ಮೊಮ್ಮಗಳು ಹಾಗೂ ಸಕ್ಕುಬಾಯಿ ಎಂಬ ಕೆಲಸದಾಕೆ ಹೀಗೆ ಒಟ್ಟು ಎಲ್ಲರೂ ಸೇರಿ 4 ಜನ ಇದ್ರು. ಅವತ್ತು ರಾತ್ರಿ ಮನೆ ಕಾಲಿಂಗ್ ಬೆಲ್ ಸದ್ದಾದಾಗ ಆ ಮನೆ ಕೆಲಸದವಳು ಅದರ ಬಾಗಿಲನ್ನ ತೆರೆದು ನೋಡ್ತಾಳೆ. ಅಲ್ಲಿ ಹೊರಗಡೆ ಈ 4 ಜನ ಯುವಕರು ನಿಂತಿದ್ರು. ಹಾಗೆಯೇ ಅವರು ನಾವು ಇಲ್ಲೇ ಇರುವಂತಹ ವಿದ್ಯಾರ್ಥಿಗಳು ಸಂಸ್ಕೃತ ವಿಷಯದಲ್ಲಿ ನಮ್ಗಿರುವಂತಹ ಕೆಲವು ಸಂದೇಹಗಳನ್ನ ಅವ್ರ ಹತ್ರ ಕೇಳಬೇಕಾಗಿತ್ತು, ಅದಕ್ಕೆ ಬಂದ್ವಿ ಅಂತ ಹೇಳಿದ್ರು. ಹೀಗೆ ಹೇಳಿ ಒಳಗ್ ಬಂದವರು ತಕ್ಷಣ ತಮ್ಮ ಬಳಿ ಇದ್ದಂತ ಹರಿತವಾದಂತ ಚಾಕುಗಳನ್ನ ಹೊರತೆಗೆದು ಅವರನ್ನ ಹೆದರಿಸಿ ತಮಗೆ ಸಿಕ್ಕ ಎಲ್ಲರನ್ನೂ ಕೂಡ ಸಿಕ್ಕ ಹಾಗೆ ಅವುಗಳಿಂದ ಚುಚ್ಚಿ ಕೊಲೆ ಮಾಡ್ತಾರೆ. ಮನೆಯಲ್ಲಿ ಅಭಯಂಕರ್ ಅವರ ಟೀನೇಜ್ ವಯಸ್ಸಿನ ಮೊಮ್ಮಗಳು ಇದ್ಲು. ಅವಳಿಗೂ ಕೂಡ ಹೆದರಿಸಿ ಆ ಯುವಕರು ಅವಳ ಬಟ್ಟೆಯನ್ನ ಬೆಚ್ಚಿಸಿ ನಗ್ನವಾಗಿ ನಿಲ್ಲಿಸ್ತಾರೆ. ಅವಳಿಂದನೇ ಆ ಮನೆಯಲ್ಲಿದ್ದಂತ ಎಲ್ಲಾ ಚಿನ್ನಾಭರಣ ಮತ್ತು ಹಣವನ್ನು ಕೂಡ ತರಿಸಿ ಅಲ್ಲೊಂದ್ ಕಡೆ ಇಡೋದಿಕ್ಕೆ ಹೇಳ್ತಾರೆ. ಆ ಬಳಿಕ ಹೋಗುವಾಗ ಕೊನೆಯಲ್ಲಿ ಅವಳನ್ನು ಕೂಡ
ಕೊಂದು ಹಾಕ್ತಾರೆ. ಹಾಗೂ ಎಂದಿನಂತೆ ಅವರು ಇದನ್ನೆಲ್ಲ ಕೈಗೆ ಗ್ಲೋಸ್ ಅನ್ನ ಹಾಕೊಂಡೇನೆ ಕೆಲಸ ಮಾಡಿದ್ರು. ಹೋಗುವಾಗ ಕೊನೆಯಲ್ಲಿ ಆ ಮನೆ ತುಂಬಾ ತಾವು ತಂದಂತ ಸ್ಪ್ರೇಯನ್ನ ಸಿಂಪಡಿಸಿ ಹೋಗಿದ್ರು. ಯಾವಾಗ ಪುಣೆಯಲ್ಲಿ ಈ ರೀತಿ ಸಾಲು ಸಾಲು ಹೆಣಗಳು ಉಳೋದಕ್ಕೆ ಶುರುವಾದವೋ ಇವುಗಳ ಸುದ್ದಿಗಳನ್ನ ಮೇಲಿಂದ ಮೇಲೆ ಕೇಳದಂತ ಜನ ಭಯಭೀತರಾದ್ರು. ನೆಕ್ಸ್ಟ್ ಯಾರ ಮನೆಯಲ್ಲಿ ಯಾವಾಗ ಯಾರ ಕೊಲೆ ಆಗುತ್ತೋ, ಯಾರ ಮನೆಯಲ್ಲಿ ಕಳ್ತನ ಆಗುತ್ತೋ, ಯಾರ ಮನೆಗೆ ನುಗ್ತಾರೋ ಅಂತ ಜನ ವಿಪರೀತ ಭಯದಿಂದ ಇರುವಂತ ಸ್ಥಿತಿ ನಿರ್ಮಾಣ ಆಯಿತು. ಯಾರ್ದಾದ್ರೂ ಮನೆಯ ಕಾಲಿಂಗ್ ಬೆಲ್ ಸದ್ದಾದ್ರೆ ಸಾಕು, ಆಗ ಆ ಮನೆಯವರೆಲ್ಲ ಒಂದು ಕ್ಷಣ ಬೆಚ್ಚಿ ಬೀಳುವಂತ ಪರಿಸ್ಥಿತಿಯಲ್ಲಿ ಉಂಟಾಗಿತ್ತು. ಇದರಿಂದ ಕತ್ಲಾದ್ರೆ ಸಾಕು, ಯಾರು ಕೂಡ ಮನೆಯಿಂದ ಒಬ್ಬಂಟಿಯಾಗಿ ಹೊರಗಡೆ ಬರ್ತಾನೆ ಇರಲಿಲ್ಲ. ಒಬ್ಬರೇ ರಸ್ತೆಯಲ್ಲಿ ಓಡಾಡಲು ಜನ ಹೆದರ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸಂಜೆ ಆಗ್ತಿದ್ದ ಹಾಗೇನೆ ಪುಣೆಯ ರಸ್ತೆಗಳು, ಅಂಗಡಿಗಳು, ಪಾರ್ಕ್ ಮುಂತಾದ ಜಾಗಗಳೆಲ್ಲ ಖಾಲಿ ಆಗ್ತಾ ಇದ್ವು. ಜನ ಹೊರಗಡೆ ಬರೋದಿರ್ಲಿ, ಮನೆಯ ಕಾಲಿಂಗ್ ಬೆಲ್ ಸದ್ದಾದ್ರೆ ಸಾಕು ಆ ಮನೆಯ ಡೋರ್ ಓಪನ್ ಮಾಡೋದಕ್ಕೂ ಹೆದರ್ಕೊಳ್ತಿದ್ರು. ಇದಾದ್ಮೇಲೆ ಇಲ್ಲಿ ಪೊಲೀಸರ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈ ಪುಣೆಯ CRPF ಅಧಿಕಾರಿಗಳು ಸಂಜೆ ಮೇಲೆ ಇಡೀ ಸಿಟಿಯನ್ನ ಗಸ್ತ್ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಈ ಎಲ್ಲಾ ಕೊಲೆಗಳನ್ನು ಕೂಡ ಒಂದೇ ಗ್ಯಾಂಗ್ ಮಾಡ್ತಿದೆ ಎಂಬ ವಿಷಯ ಬಿಟ್ರೆ ಪೊಲೀಸರಿಗೆ ಬೇರೆ ಏನೂ ಕೂಡ ಮಾಹಿತಿ ಇರಲಿಲ್ಲ. ಹೀಗಿರುವಾಗ 1977ರ ಮಾರ್ಚ್ 23ನೇ ತಾರೀಕು ಬರುತ್ತೆ. ಅವತ್ತು ಅನಿಲ್ ಗೋಖಲೆ ತನ್ನ ಸೋದರನಾದಂತ ಜಯಂತ್ ಗೋಖಲೆಯನ್ನು ಹುಡುಕೋದಿಕ್ಕೆ ಚಿತ್ರಮಂದಿರಕ್ಕೆ ಹೋಗಿದ್ದ. ಆದ್ರೆ ಅಲ್ಲಿಗೆ ಬಂದಾಗ ಅಲ್ಲಿ ತನ್ನ ಸೋದರ ಇರ್ಲಿಲ್ಲ. ಅವನ ಬದಲಿಗೆ ಅವನ ಕಾಲೇಜ್ ಸಹಪಾಠಿಗಳಾದಂತ ಜಕ್ಕಲ್ ಎಂಬ ಯುವಕ ಮಾತ್ರ ಅಲ್ಲಿದ್ದ. ಈ ಅನಿಲ್ ಗೋಖಲೆ ಅವರ ಕುಟುಂಬ ಶ್ರೀಮಂತ ಕುಟುಂಬ ಆಗಿತ್ತು. ಇವನನ್ನ ಕಿಡ್ನಾಪ್ ಮಾಡಿದ್ರೆ ಬೇಕಾದಷ್ಟು ಹಣ ಮಾಡಬಹುದು ಎಂಬ ಉದ್ದೇಶದಿಂದ ಅವನನ್ನ ಕಾರಲ್ಲಿ ಡ್ರಾಪ್ ಮಾಡುವಂತ ನೆವದಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು. ಅವತ್ ರಾತ್ರಿ ಅವನನ್ನ ಅಪಹರಿಸಿದಂತ ಈ ಗ್ಯಾಂಗ್ ಅವನ ಬಳಿ ಇದ್ದಂತ ಎಲ್ಲವನ್ನೂ ಕೂಡ ದೋಚಿ ಅವನನ್ನ ಕೊಲೆ ಮಾಡಿ ಕಬ್ಬಿಣದ ಏಣಿಗೆ ಅವನನ್ನ ಕಟ್ಟಿ ಅದೇ ರಾತ್ರಿ ಅಲ್ಲಿದ್ದಂತ ನದಿಯಲ್ಲಿ ಎಸ್ತು ಹೋಗಿದ್ರು. ನಾವು ಆಗ್ಲೇ ಇಲ್ಲಿ ಹೇಳಿದಂತೆ ಆ ಒಂದು ದೃಶ್ಯವನ್ನು ಅವತ್ತು ರಾತ್ರಿ ಆ ಕುಡುಕ ವ್ಯಕ್ತಿ ಗಮನಿಸಿದ್ನಲ್ಲ, ಇದನ್ನೇ ಅವನು ಅವತ್ತು ಪೊಲೀಸರಿಗೆ ತಿಳಿಸಿದ್ದು, ಮತ್ತೆ ಇದನ್ನೇ ಅವನು ನೋಡಿದ್ದು. ಈಗ ಸೆರೆ ಸಿಕ್ಕಿದಂತ ಇವರೆಲ್ಲ ಇದಿಷ್ಟನ್ನು ಕೂಡ ಪೊಲೀಸರ ಮುಂದೆ ಹೇಳ್ಕೊಳ್ತಾರೆ. ಇವ್ರು ಹೇಳಿದಂತ ಎಲ್ಲ ವಿಷಯವನ್ನು ಕೂಡ ದಾಖಲಿಸಿಕೊಂಡು ಇವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. 1978ರ ಸೆಪ್ಟೆಂಬರ್ನಿಂದ ಇವರ ಕೇಸ್ ತನಿಖೆ ಶುರುವಾಗುತ್ತೆ. ಇಷ್ಟು ಕ್ರೂರ ಹತ್ಯೆಗಳನ್ನು ನಡೆಸಿದಂತ ಇವ್ರಿಗೆ ಮರಣದಂಡನೆ ನಿಜವಾದ ಶಿಕ್ಷೆ ಅಂತ ಕೋರ್ಟ್ 1972ರಲ್ಲಿ ತೀರ್ಪನ್ನ ಹೊರಡಿಸುತ್ತೆ. ಕೇವಲ ಹಣ, ಒಡವೆ, ಆಸೆಗಾಗಿ ಕ್ರೂರವಾಗಿ 10 ಕೊಲೆ ಮಾಡದಂತ ಇವರು ಸುಪ್ರೀಂ ಕೋರ್ಟ್ಗೆ ಇದರ ಬಗ್ಗೆ ಅಪೀಲನ್ನ ಹಾಕ್ತಾರೆ. ಈ ಒಂದು ವಿಷಯ ಮೀಡಿಯಾಗೂ ಗೊತ್ತಾಗಿ ಕೋರ್ಟ್ ಯಾವ ಕಾರಣಕ್ಕೂ ಇವ್ರಿಗೆ ಕ್ಷಮಾದಾನವನ್ನಾಗ್ಲಿ ಅಥವಾ ಇವರ ಶಿಕ್ಷೆಯನ್ನ ಕಡಿತಗೊಳಿಸೋದಾಗ್ಲಿ ಮಾಡಬಾರದು. ಇವ್ರಿಗೆ ನೇಣಿನ ಶಿಕ್ಷೆನೇ ಸರಿಯಾದ ಶಿಕ್ಷೆ ಅಂತ ಜನ ಕೂಡ ಆಗ್ರಹಿಸೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇವರ ಪೆಟಿಷನ್ ಮನವಿ ಸುಪ್ರೀಂ ಕೋರ್ಟ್ ನಲ್ಲಿ ರಿಜೆಕ್ಟ್ ಆಗುತ್ತೆ. ಹೇಗೂ ತಮಗೆ ನೇಣಿನ ಶಿಕ್ಷೆ ಖಾಯಂ ಅಂತ ಇವ್ರಿಗೂ ಗೊತ್ತಿತ್ತು. ಅಷ್ಟು ಕ್ರೂರ ಶಿಕ್ಷೆ ಬೇಡ, ನಮ್ಮನ್ನೆಲ್ಲ ವಿದ್ಯುತ್ ಚಾಲಿತ ಕುರ್ಚಿಗಳಲ್ಲಿ ಕೂರಿಸಿ ಎಲ್ಲರನ್ನೂ ಕೂಡ ಒಂದೇ ಸಲ ಕೆಲವೇ ಸೆಕೆಂಡ್ಗಳ ಸಮಯದಲ್ಲಿ ಮುಗಿಸಿ ಅಂತ ಒಂದು ಮನವಿ ಪತ್ರವನ್ನ ಸಬ್ಮಿಟ್ ಮಾಡ್ತಾರೆ. ಕೇವಲ ಹಣದಾಸೆಗೆ ಎಲ್ಲರನ್ನೂ ಕೂಡ ಒಂದೇ ತರ ಉಸಿರುಗಟ್ಟಿಸಿ ಭೀಕರವಾಗಿ ಕೊಲೆ ಮಾಡದಂತ ಈ ಪಾಪಿಗಳು ತಮಗೆ ಮಾತ್ರ ಕಠಿಣ ಶಿಕ್ಷೆ ಬೇಡ ಅಂತ ಮನವಿ ಮಾಡಿದ್ದೆ ಅತ್ಯಂತ ಸೋಜಿಗದ ಸಂಗತಿ. 1983ರಲ್ಲಿ ಇವರನ್ನೆಲ್ಲ ನೇಣಿಗೆ ಹಾಕಿದ ಮೇಲೆ ಕೊನೆಗೆ ಜನ ನೆಮ್ಮದಿಯಿಂದ ಮಲಗೋದಿಕ್ಕೆ ಸಾಧ್ಯ ಆಯಿತು. ಭವ್ಯವಾಗಿ ಬದುಕಬೇಕು, ಐಷಾರಾಮಿ ಜೀವನ ಸಾಗಿಸಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಅದಕ್ಕಾಗಿ ಇಷ್ಟು ಕ್ರೂರ ದಾರಿಯನ್ನ ತುಳಿಬಾರದು. ಬರೀ ಕಳ್ತನ ಒಂದೇ ಅಲ್ಲದೆ ಇವರು ಎಲ್ಲರನ್ನೂ ಕೂಡ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ರು. ಎಳೆ ಮಕ್ಕಳನ್ನು ಕೂಡ ತಾವು ಕಳ್ತನ ಮಾಡುವಾಗ ಅವರನ್ನ ನಗ್ನವಾಗಿ ನಿಲ್ಲಿಸಿ ವಿಕೃತಿಯನ್ನ ಮೆರೆದಿದ್ರು. ಒಂದೇ ವರ್ಷದ ಅವಧಿಯಲ್ಲಿ ಒಂದೇ ನಗರದಲ್ಲಿ ಇವರು ಸುಮಾರು 10 ಜನರನ್ನ ಕೊಲೆ ಮಾಡಿದ್ರು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.